ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು 1 ಕಪ್ ರವೆ ತೊಗೊಂಡು ಸೂಪರ್ ಆಗಿರೋ ಮೋತಿಚೂರ್ ಉಂಡೆ ಮಾಡ್ತಾಯಿದ್ದೀನಿ. ಇದು ಹೇಗೆ ಅಂತೀರಾ? ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ, 1 ಬೌಲ್ ನಾನು ಬನ್ಸಿ ರವೆ ತೊಗೊಂಡಿದ್ದೀನಿ. ಬನ್ಸಿ ರವೆ ಅಂದರೆ ಈ ರೀತಿಯಾಗಿರುತ್ತೆ. ಇದಕ್ಕೂ ಇನ್ನೂ ದಪ್ಪನೂ ರವೆ ಸಿಗುತ್ತೆ. ನಾನು ನೋಡಿ ಬನ್ಸಿ ರವೆಗಿಂತ ದಪ್ಪ ರವೆ ತೊಗೊಂಡಿದ್ದೀನಿ. 1 ಬೌಲ್ ತೊಗೊಂಡಿದ್ದೀನಿ. ನೋಡ್ಬೋದು, ಈ ರೀತಿಯಾಗಿರುತ್ತೆ. ನೋಡಿ, ತುಂಬಾ ದೊಡ್ಡ ಇದೆ ಇದು ರವೆ. ನೋಡಿ, ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ರವೆ ತೊಗೊಂಡು ನಾವು ಮೋತಿಚೂರ್ ಉಂಡೆ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಳಾಗಿ ಬರುತ್ತೆ. ನೋಡಿದ್ರಲ್ಲ, ಈ ರೀತಿಯಾಗಿದೆ. ಇನ್ನು ನೀವು ಬನ್ಸಿ ರವೆಗಿಂತ ಅಷ್ಟೇ ಮೀಡಿಯಮ್ ಆಗಿ ರವೆ ಸಿಕ್ಕಿದ್ರೂ ಪರವಾಗಿಲ್ಲ, ಮಾಡ್ಕೊಳ್ಬೋದು. ಬನ್ನಿ ಈಗ ನೆಕ್ಸ್ಟ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ, ಬಾಣಲಿಗೆ ನಾನು 2 ಸ್ಪೂನಷ್ಟು ತುಪ್ಪನ ಹಾಕಿ ಇಟ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಸ್ವಲ್ಪ ಕಾದಿರಬೇಕು ತುಪ್ಪ. ಇವಾಗ ನೋಡಿ, ನಾನು 1 ಬೌಲಷ್ಟು ರವೆ ತೊಗೊಂಡಿದ್ದೆ. ನೋಡಿ, ರವೆನೆಲ್ಲ ಪೂರ್ತಿಯಾಗಿ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತೀನಿ. ಅಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕು. ಈ ಬಿಳಿ ಕಾಣಿಸ್ತಿದೆ ನೋಡಿ, ಆ ರೀತಿಯಾಗಿ ರವೆ ಚೇಂಜ್ ಆಗಬೇಕು. ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ತುಪ್ಪದೊಳಗನೆ. ತುಂಬ ನಾವು ಮೀಡಿಯಮ್ ಉರಿ ಇಟ್ಕೊಂಡೇ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ನೀಟಾಗಿ ನಿಧಾನಕ್ಕೆ ನಾವು ಫ್ರೈ ಮಾಡ್ಕೊಳ್ಬೇಕು. ತುಂಬಾ ಚೆನ್ನಾಗಿ ಬರುತ್ತೆ ಇದು. ಸಾಫ್ಟಾಗಿ ಮೋತಿಚೂರ್ ಉಂಡೆ ತುಂಬಾ ಸುಲಭವಾಗಿ ನಾವು ಮಾಡ್ಕೊಳ್ಬೋದು. ಯಾರಾದರೂ ಮನೆಗೆ ಗೆಸ್ಟ್ ಬಂದರು ಅಂದರೆ ಈ ರೀತಿಯಾಗಿ ಬೇಗನೆ ಮಾಡ್ಕೊಳ್ಬೋದು. ಅಷ್ಟು ಚೆನ್ನಾಗಿ ಇದು ಬರುತ್ತೆ. ಇದು ರವೆಯಲ್ಲಿ ಮಾಡಿರೋದು ಅಂತ ನಮಗೆ ಅನಿಸೋದೇ ಇಲ್ಲ. ಆ ರೀತಿಯಾಗಿದ್ದು ಮೋತಿಚೂರ್ ಉಂಡೆ ರೆಡಿಯಾಗಿರುತ್ತೆ. ನೋಡಿದ್ರಲ್ಲ, ಕಲರ್ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ. ಇಷ್ಟಾದರೆ ನಮಗೆ ಸಾಕು. ಇವಾಗ ನಾನು ಯಾವ ಬೌಲಲ್ಲಿ ರವೆ ತೊಗೊಂಡಿದ್ದೆ ನೋಡಿ, ಅದೇ ಬೌಲಲ್ಲೇ ನಾನು ಉಗುರು ಬೆಚ್ಚಗೆ ನೀರು ಕಾಯಿಸಿ ಇಟ್ಕೊಂಡಿದ್ದೆ. ಅದನ್ನೇ ನೋಡಿ ನಾನು ಈಗ ಹಾಕ್ಕೊಳ್ತೀನಿ. ಈಗ 2 ಬೌಲಷ್ಟು ನೀರನ್ನ ಸೇರಿಸ್ಕೊಳ್ತೀನಿ. 2 ಬೌಲಷ್ಟು ನೀರು ನಾವು ಸೇರಿಸ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಅದು ರವೆ ಎಲ್ಲ ಅರಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾವು 1.5 ಅಷ್ಟು ಬೌಲಷ್ಟು ನೀರು ಹಾಕ್ಕೊಂಡ್ರೆ ಅದು ರವೆ ಆಗಿ ಉಳ್ಕೊಳ್ಳುತ್ತೆ. 1.5 ಕಪ್ಪು ಬೇಡ. ಅದಕ್ಕೋಸ್ಕರ ನಾನು 2 ಬೌಲಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈಗ 2 ನಿಮಿಷ ನಾವು ಕುದಿಯೋಕ್ಕೆ ಇಟ್ಕೊಳ್ಳೋಣ. ನೋಡಿ, ಕುದಿತಾ ಎಲ್ಲ ಹೇಗೆ ನೀರೆಲ್ಲ ಹೀರ್ಕೊಳ್ತಾ ಇದೆ ಅಂತ. ಇನ್ನೂ ಸ್ವಲ್ಪ ನಾವು ಕುದಿಸ್ಕೊಳ್ಬೇಕಾಗುತ್ತೆ. ನೋಡಿ, ಇನ್ನೂ ಚೆನ್ನಾಗಿ ನಾವು ಕುದಿಸ್ಕೊಳ್ಳೋಣ. ನೋಡಿ, ಎಲ್ಲ ನೀರೆಲ್ಲ ಹಿಂಗೋಗಿದೆ ಅಲ್ವಾ? ಈ ರೀತಿಯಾಗಿ ಇರಬೇಕು. ನೋಡಿ, ಇಷ್ಟಾಗಿದೆಯಲ್ಲ, ನಮಗೆ ಸಾಕು. ಈ ಸಮಯಕ್ಕೆ ಇದಕ್ಕೆ ನಾನು ಫುಡ್ ಕಲರ್ನ ಸೇರಿಸ್ಕೊಳ್ತೀನಿ. ನೀವು ಇದಕ್ಕೆ ಆರೆಂಜ್ ಫುಡ್ ಕಲರಾರ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಯೆಲ್ಲೋ ಕಲರ್ ಫುಡ್ ಕಲರಾರ ಸೇರಿಸ್ಕೊಳ್ಬೋದು. ನಾನು ಇದಕ್ಕೆ ಯೆಲ್ಲೋ ಕಲರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದಿದ್ರೂ ಪರವಾಗಿಲ್ಲ ಫುಡ್ ಕಲರು. ಈಗ ನೋಡಿ, ನಾನು ಫುಡ್ ಕಲರ್ನ ಸೇರಿಸ್ಕೊಂಡಿದ್ದೀನಿ. 1 ಬೌಲ್ಗೆ ಸ್ವಲ್ಪ ನಾನು ಫುಡ್ ಕಲರ್ ಹಾಕ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೆ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಡೈರೆಕ್ಟಾಗಿ ನಾವು ಹಾಕ್ಕೊಳ್ಬೋದು, ಇಲ್ಲಾಂದರೆ ಒಂದೇ ಕಡೆ ಎಲ್ಲ ಉಳ್ಕೊಳ್ಳುತ್ತಲ್ವ. ಅದಕ್ಕೋಸ್ಕರ ನಾನು ಸ್ವಲ್ಪ ನೀರಿಗೆ ಸೇರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಹಾಕಿದ ತಕ್ಷಣ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ನೋಡಿ, ಎಷ್ಟು ಚೆನ್ನಾಗಿ ಹರಳ್ತಾ ಇದೆ ಅಂತ ನೋಡ್ಬೋದು. ಈ ಸಮಯಕ್ಕೆ ಇವಾಗ ನಾನು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತೀನಿ. ನಾನು ಸಕ್ಕರೆನ 1.5 ಬೌಲಷ್ಟು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅಂತಂದರೆ ನೀವು 2 ಬೌಲಷ್ಟು ನೀವು ಸಕ್ಕರೆನ ಸೇರಿಸ್ಕೊಳ್ಬೋದು. ನೋಡ್ತಾ ಇದ್ದಿರಲ್ಲ, ಈಗ ನಾನು 1.5 ಬೌಲಷ್ಟು ನಾನು ಸೇರಿಸ್ಕೊಂಡಿದ್ದೀನಿ. ಇಷ್ಟಾದರೆ ನನಗೆ ಸಾಕು, ಜಾಸ್ತಿ ಸ್ವೀಟ್ ಅಂತೂ ಬೇಡ. ಇವಾಗೆಲ್ಲ ನೋಡಿ, ಸಕ್ಕರೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸಕ್ಕರೆ ಹಾಕಿದ ತಕ್ಷಣ ಅದು ಕರಗ್ತಾ ಪೂರ್ತಿಯಾಗಿ ಇದು ತೆಳುವಾಗುತ್ತೆ. ಹೆದರೋ ಅವಶ್ಯಕತೆ ಇಲ್ಲ. ನಾವು ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಅದು ಗಟ್ಟಿ ಆಕಾರಕ್ಕೆ ಬರುತ್ತೆ. ನೋಡೋದಾ? ಬನ್ನಿ, ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾನೆ ಇರ್ತೀನಿ. ಯಾವ ರೀತಿಯಾಗಿದ್ದು ಸಕ್ಕರೆ ಕರಗ್ತಾ ಇದೆ ಅಂತ ನೋಡೋಣ. ನೋಡಿ, ಬಿಸಿ ಆಗ್ತಾ ಯಾವ ರೀತಿಯಾಗಿದ್ದು ಚೇಂಜ್ ಆಗ್ತಿದೆ ಅಂತ ನೋಡ್ಬೋದು. ನೋಡಿ, ಸಕ್ಕರೆ ಎಲ್ಲ ಕರಗ್ತಾ ಇದೆ. ಇವಾಗ ಪೂರ್ತಿಯಾಗಿ ನೋಡಿ ತಿಳುವಾಗಿದೆ. ನೋಡಿದ್ರಲ್ಲ, ಕುದಿತಾ ಯಾವ ರೀತಿಯಾಗಿದೆ ಅಂತ. ಇದು ಪೂರ್ತಿಯಾಗಿ ನೀರಾಗಿದೆ ಅಲ್ವಾ? ಇದು ಹಾಗೇನೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಕೈ ಬಿಡಕ್ಕೆ ಹೋಗಬಾರ್ದು. ಗ್ಯಾಸ್ ಉರಿನ ನಾವು ಮೀಡಿಯಮ್ ಉರಿ ಇಟ್ಕೊಂಡೇ ಇರಬೇಕು. ನೋಡಿ, ಈ ಸಮಯಕ್ಕೆ ನಾನು ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ.
ನೋಡಿ ಈ ಥರ ಗಟ್ಟಿ ಆಕಾರಕ್ಕೆ ಬಂದಿದೆ ಅಲ್ವಾ. ಇನ್ನೊಂದು ಸ್ವಲ್ಪ ನಾವು ಹಾಗೇ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಇನ್ನೂ ಪೂರ್ತಿಯಾಗಿ ಗಟ್ಟಿ ಬರ್ತಾ ಇದೆ. ಇದು ನೋಡಿದ್ರಲ್ಲ ಯಾವ ರೀತಿಯಾಗಿದೆ ಅಂತ. ಇಷ್ಟು ಗಟ್ಟಿ ಬಂದಿದೆ ಅಲ್ವಾ. ನಮ್ಗೆ ಇಷ್ಟು ಗಟ್ಟಿ ಬಂದಿದೆಯಲ್ಲ, ಇಷ್ಟಾದರೆ ನಮಗೆ ಸಾಕು. ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡು ಬಿಡ್ತೀನಿ. ಈಗ ಇದು ಪೂರ್ತಿಯಾಗಿ ತಣ್ಣಗಾಗೋಕ್ಕೆ ಬಿಡಬೇಕಾಗುತ್ತೆ. ನಮಗೆ ಕೈ ಸುಡಬಾರ್ದು ನೋಡಿ, ಅಲ್ಲಿ ತನಕ ನಾವು ಹಾಗೇ ಆರಕ್ಕೆ ಇಡಬೇಕಾಗುತ್ತೆ. ಪೂರ್ತಿಯಾಗಿ ತಣ್ಣಗಾಗಬೇಕಿದು. ನೋಡಿ ಇದನ್ನು ಪೂರ್ತಿಯಾಗಿ ತಣ್ಣಗಾಗೋಕ್ಕೆ ಇವಾಗ ನಾನು ಬಿಟ್ಬಿಡ್ತೀನಿ. ಇವಾಗ ನೋಡಿ ಪೂರ್ತಿಯಾಗಿ ತಣ್ಣಗಾಗಿದೆ. ನಾವು ಈ ರೀತಿಯಾಗಿ ತೊಗೊಂಡು ನೋಡಿದ್ರೆ ನಮಗೆ ಕೈಗೆ ಪೂರ್ತಿನೂ ಸ್ವಲ್ಪನೂ ಅಂಟ್ಕೊಳ್ಬಾರ್ದು, ಆ ರೀತಿಯಾಗಿ ಇರಬೇಕಿದು. ನೋಡಿದ್ರಲ್ಲ ಪೂರ್ತಿ ಕೈಗೆ ಅಂಟ್ಕೊಳ್ತಾ ಇಲ್ಲ ಅಲ್ವಾ. ಇವಾಗ ನಾವು ಉಂಡೆ ಕಟ್ಕೊಳ್ಳೋಕ್ಕೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ. ನೋಡಿ ಯಾವ ರೀತಿಯಾಗಿ ಉದುರಾಗಿದೆ ಅಂತ ನೀವು ಕೂಡ ನೋಡ್ಬೋದು. ನೋಡಿ ಎಷ್ಟು ಬೇಗ ಚೆನ್ನಾಗಿ ನಾವು ಮೋತಿಚೂರ್ ಉಂಡೆ ಮಾಡ್ಕೊಳ್ಬೋದು ಅಲ್ವಾ. ರವೆಯಿಂದ ಅಂತ ಗೊತ್ತೇ ಆಗೋದಿಲ್ಲ, ಆ ರೀತಿಯಾಗಿ ಬಂದಿದೆ ಇದು. ಇದಕ್ಕೆ ಇವಾಗ ನಾನು ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಬೋದು ನೀವು. ನಾನು ಇದಕ್ಕೆ ಸ್ವಲ್ಪ ದ್ರಾಕ್ಷಿನ ಮತ್ತು ಗೋಡಂಬಿನ ಎರಡು ನಾನು ತುಪ್ಪದಲ್ಲಿ ಹುರಿದು ಮೊದಲೇ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ ಸೇರಿಸ್ಕೊಳ್ತೀನಿ. ದ್ರಾಕ್ಷಿ ಹಾಗೇ ಇಟ್ಕೊಳ್ತೀನಿ ಉಂಡೆ ಕಟ್ಕೊಳ್ಳೋದಕ್ಕೆ. ಈಗ ಗೋಡಂಬಿನ ಸೇರಿಸ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ನಾನು ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಂಡಿದ್ದೆ, ಹಾಗೆಯೇ ತುಪ್ಪದಲ್ಲಿ ಕರೆದಿಟ್ಕೊಂಡಿದ್ದೀನಿ. ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ನಾನು ಉಂಡೆ ಕಟ್ಕೊಳಕ್ಕೆ ಇಟ್ಕೊಳ್ತೀನಿ ದ್ರಾಕ್ಷಿನ. ಇವಾಗ ನೋಡಿ ಗೋಡಂಬಿ ಹಾಕಿದ ತಕ್ಷಣ ನಾನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡ್ತಿರಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಚೆನ್ನಾಗಿ ಎಲ್ಲ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನಾನು ಚಿಕ್ಕ ಉಂಡೆ ಮಾಡ್ಕೊಳ್ತೀನಿ. ಯಾವ ರೀತಿಯಾಗಿ ಮಾಡ್ಕೊಳ್ತಾರಲ್ಲ ಮೋತಿಚೂರ್ ಉಂಡೆ, ಆ ರೀತಿಯಾಗಿ ಆ ಸೈಜ್ಗೆ ನೋಡ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು. ನೋಡಿ ದ್ರಾಕ್ಷಿನೂ ಕೂಡ ಅಂಟಿಸ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮೋತಿಚೂರ್ ಉಂಡೆ ರೆಡಿಯಾಗಿದೆ ಅಂತ. 1 ಕಪ್ ರವೆನಲ್ಲಿ ಈ ರೀತಿಯಾಗಿ ನಾವು ಮೋತಿಚೂರ್ ಉಂಡೆ ಎಷ್ಟು ಬೇಗ ಮಾಡ್ಕೊಳ್ಬೋದಲ್ಲ. ನೋಡಿದ್ರಲ್ಲ ಈ ರೀತಿಯಾಗಿ ನಾನು ಎಲ್ಲ ಉಂಡೆನೂ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ. ನೋಡ್ಬೋದು ನೀವು. ನೋಡಿದ್ರಲ್ಲ 1 ಕಪ್ ರವೆಯಿಂದ ಇಷ್ಟು ನನಗೆ ಮೋತಿಚೂರ್ ಉಂಡೆ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಒಂದ್ಸಲಿ 1 ಕಪ್ ರವೆಯಿಂದ ಈ ರೀತಿಯಾಗಿ ಮೋತಿಚೂರ್ ಉಂಡೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.